ನೀವೇನಾದ್ರೂ 1.5 lakhs ಒಳಗೆ ಒಂದೊಳ್ಳೆ ಎಲೆಕ್ಟ್ರಿಕ್ ಸ್ಕೂಟರ್ ನ ನೋಡ್ತಾ ಇದ್ರೆ ಈ ವಿಡಿಯೋ ನಿಮ್ಗಾಗಿ. ಇದರಲ್ಲಿ ನಾನ್ ಹೇಳ್ತಿರುವಂತ ಕೊನೆಯ ಸ್ಕೂಟರ್ ಅಂದ್ರೆ ಟಾಪ್ ಅಲ್ಲಿ ಇರುವಂತ ಸ್ಕೂಟರ್ ನ ಬೈ ಮಾಡೋದಕ್ಕೆ ನಾನಂತೂ ಖಂಡಿತ ಸಜೆಸ್ಟ್ ಮಾಡಲ್ಲ. ನಿಮ್ಮ ಓನ್ ರಿಸ್ಕ್ ಮೇಲೆ ಬೈ ಮಾಡಬೇಕು. ಅದು ಯಾಕೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ. ಆಕ್ಸಲರ್ ವೀಲ್ಸ್ ಆನ್ ರೋಡ್ಸ್ ನ ಎರಡನೇ ವಿಡಿಯೋ ನಿಮ್ಗಾಗಿ. ನಮ್ಮ ಲಿಸ್ಟ್ ನಲ್ಲಿರುವಂತಹ 5ನೇ ಸ್ಕೂಟರ್ ಯಾವುದು ಅಂದ್ರೆ ಏಥರ್ ನ 450S. ಈ ಒಂದು ಸ್ಕೂಟರ್ ನಿಮಗೆ 90 ಕಿಲೋಮೀಟರ್ ನ ಟಾಪ್ ಸ್ಪೀಡ್ ನ ಕೊಡುತ್ತೆ, 161 ಕಿಲೋಮೀಟರ್ ನ ರೇಂಜ್ ನ ಸಿಂಗಲ್ ಚಾರ್ಜರ್ ಕೊಡುತ್ತೆ. ಇದರ ಪ್ರೈಸ್ ನಿಮಗೆ 1.43 lakhs ಎಕ್ಸ್ ಶೋರೂಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಲಿಸ್ಟ್ ಇರುವಂತಹ 4ನೇ ಸ್ಕೂಟರ್ ಯಾವುದು ಅಂದ್ರೆ ಬಜಾಜ್ ನ ಚೇತಕ್. 73 ಕಿಲೋಮೀಟರ್ ನ ಟಾಪ್ ಸ್ಪೀಡ್ ಕೊಡುವಂತ ಈ ಸ್ಕೂಟರ್ 153 ಕಿಲೋಮೀಟರ್ ರೇಂಜ್ ನ ಸಿಂಗಲ್ ಚಾರ್ಜ್ ಅಲ್ಲಿ ಕೊಡುತ್ತೆ. ಅಂಡ್ ಇದರ ಪ್ರೈಸ್ ನಿಮಗೆ 1,12,000 ಸ್ಟಾರ್ಟ್ ಆಗುತ್ತೆ. ನಮ್ಮ ಲಿಸ್ಟ್ ಅಲ್ಲಿ ಇರುವಂತಹ 3ನೇ ಸ್ಕೂಟರ್ ಯಾವುದು ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಸ್ಕೂಟರ್ ಇದು ಟಿವಿಎಸ್ ನ iQube. 82 ಕಿಲೋಮೀಟರ್ ನ ಟಾಪ್ ಸ್ಪೀಡ್ ಕೊಡುವಂತ ಈ ಒಂದು ಸ್ಕೂಟರ್ 212 ಕಿಲೋಮೀಟರ್ ನ ರೇಂಜ್ ನ ಸಿಂಗಲ್ ಚಾರ್ಜ್ ಅಲ್ಲಿ ನಿಮಗೆ ಕೊಡುತ್ತೆ ಅಂದ್ರೆ ನೀವು ನಂಬಲೇಬೇಕು. ಮತ್ತೆ ಈ ಸ್ಕೂಟರ್ ನ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ಬರೀ 1,13,000 ಎಕ್ಸ್ ಶೋರೂಮ್ ಅಲ್ಲಿ ಈ ಒಂದು ಸ್ಕೂಟರ್ ನ ಪ್ರೈಸ್ ನಮಗೆ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ವೇರಿಯಂಟ್ ಗಳಿದಾವೆ. ವೇರಿಯಂಟ್ ಗೆ ಅನುಗುಣವಾಗಿ ರೇಂಜ್ ಕೂಡ ಚೇಂಜ್ ಆಗುತ್ತೆ. ನಮ್ಮ ಪಟ್ಟಿಯಲ್ಲಿ ಇರುವಂತಹ 4ನೇ ಸ್ಕೂಟರ್ ಯಾವುದು ಅಂದ್ರೆ ಏಥರ್ ನ ರಿಸ್ದಾ. ಇದು ನಮಗೆ 80 ಕಿಲೋಮೀಟರ್ ನ ಟಾಪ್ ಸ್ಪೀಡ್ ನ ಕೊಡುತ್ತೆ, 160 ಕಿಲೋಮೀಟರ್ ನ ರೇಂಜ್ ನ ಈ ಒಂದು ಸ್ಕೂಟರ್ ಕೊಡುತ್ತೆ. ಅಂಡ್ ಇದರ ಪ್ರೈಸ್ ನಮಗೆ 1,29,000 ಎಕ್ಸ್ ಶೋರೂಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು ನಾನ್ ಹೇಳ್ದಂಗೆ ಟಾಪ್ ಅಲ್ಲಿ ಇರುವಂತಹ ನಂಬರ್ 1 ಅಲ್ಲಿ ಇರುವಂತಹ ಸ್ಕೂಟರ್ ಯಾವುದು ಅಂದ್ರೆ ಅದು ಕೂಡ ನಿಮ್ಮ ಓನ್ ರಿಸ್ಕ್ ಅಲ್ಲಿ ನೀವು ಬೈ ಮಾಡಬೇಕಾಗಿರುವಂತಹ ಸ್ಕೂಟರ್ ಯಾವುದು ಅಂದ್ರೆ ಓಲಾ S1 Pro. ಹೌದು, ಓಲಾದ ಸರ್ವಿಸ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಕ್ವಾಲಿಟಿ ಇಶ್ಯೂಸ್ ಕೂಡ ಗೊತ್ತೇ ಇದೆ. ಬಟ್ ಅಫೋರ್ಡಬಲ್ ಆಗಿರುವಂತಹ ಒಂದು ಒಳ್ಳೆ ರೇಂಜ್ ಕೊಡುವಂತಹ ಸ್ಕೂಟರ್ ನ ಲಿಸ್ಟ್ ಅನ್ನು ತೆಗೆದಾಗ ನಂಗೆ ಇದನ್ನ ಅವಾಯ್ಡ್ ಮಾಡಕ್ಕೆ ಆಗ್ಲೇ ಇಲ್ಲ. ಓಲಾ S1 Pro ನಮಗೆ 120 ಕಿಲೋಮೀಟರ್ ನ ಟಾಪ್ ಸ್ಪೀಡ್ ನ ಕೊಡುತ್ತೆ. ಇದರ ಪ್ರೈಸ್ ನಮಗೆ 1.3 lakhs ಎಕ್ಸ್ ಶೋರೂಮ್ ಇದು ಸ್ಟಾರ್ಟ್ ಆಗುತ್ತೆ. ಅಂಡ್ ಅದೇ ರೀತಿ ಈ ಒಂದು ಸ್ಕೂಟರ್ ನಮಗೆ 180 ಕಿಲೋಮೀಟರ್ ನ ರೇಂಜ್ ನ ಇಕೋ ಮಾಡೆಲ್ ಕೊಡುತ್ತೆ. ಬೈ ಮಾಡೋರು ಬೈ ಮಾಡಬಹುದು, ಬಟ್ ಓನ್ ರಿಸ್ಕ್ ಅಲ್ಲಿ ಬೈ ಮಾಡಬೇಕು. ಇದಿಷ್ಟು ನಾನ್ ನೋಡಿದಂಗೆ ಟಾಪ್ ಅಲ್ಲಿ ಇರುವಂತಹ ಸ್ಕೂಟರ್. ಇದು ನನ್ನ ಅರಿವಿಗೆ ಬಂದಂತದ್ದು. ಈ ಸ್ಕೂಟರ್ ಬಿಟ್ಟು ನಿಮ್ಗೆ ಏನಾದ್ರೂ ಬೇರೆ ಯಾವ್ದಾದ್ರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ಈ ಸ್ಕೂಟರ್ ಗೊತ್ತಿದ್ರೆ ಖಂಡಿತ ಕಮೆಂಟ್ ತಿಳಿಸಿ. ನಮ್ಮ ವ್ಯೂವರ್ಸ್ ಗೆ ಅದು ಬೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದಿಷ್ಟು ಇಂದಿನ ವಿಡಿಯೋ. ನಾಳೆ ಮತ್ತೆ ಸಿಗೋಣ.